ವಿಧಾನಸೌಧ ಬಳಿ ಸ್ವಾಮೀಜಿಗಳು ಪೊಲೀಸರ ನಡುವೆ ವಾಗ್ವಾದ ಶುರುವಾಗಿದೆ. ಛಲವಾದಿ ಮಹಾಸಭಾದ ಪೀಠಾಧ್ಯಕ್ಷ ಆಗಿರುವಂತಹ ಬಸವ ನಾಗಿದೇವ ಶ್ರೀ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ವಾಗ್ವಾದವನ್ನ ಮಾಡಿರುವಂತದ್ದು. ಯಾತಕ್ಕೋಸ್ಕರ ಮಾಧ್ಯಮದ ಜೊತೆ ಮಾತನಾಡಲು ಅವಕಾಶವನ್ನ ಕೊಡಲಿಲ್ಲ ಅಂತೆ ಪೊಲೀಸರು. ಮಾತಾಡಬೇಕು ಮಾಧ್ಯಮದವರ ಜೊತೆ ಅಂತ ಹೇಳಿದ್ದಾರೆ ಪೊಲೀಸರು, ಬೇಡ ಅಂತ ಹೇಳಿದ್ದಾರೆ. ಅಥವಾ ಅಲ್ಲಿ ಮಾತಿಗೆ ಮಾತು ಬೆಳೆದಿದೆ, ವಾಗ್ವಾದ ಶುರುವಾಗಿದೆ. ಅವಕಾಶವನ್ನು ಕೊಡಲಿಲ್ಲ ಪೊಲೀಸರು. ಕೆಂಗಲ್ ಗೇಟ್ ಬಳಿ ಪೊಲೀಸರಿಂದ ಅವಕಾಶ ನಿರಾಕರಣೆ ಆಗಿದೆ. ಪೊಲೀಸರ ನಡೆಗೆ ಸ್ವಾಮೀಜಿಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಾವೆಲ್ಲ ಆಯ್ಕೆ ಮಾಡಿಯೇ ಸರ್ಕಾರವನ್ನ ತಂದಿದ್ದು, ಆದ್ರೆ ನಮಗೆ ಮಾತನಾಡೋದಕ್ಕೆ ನೀವು ಅವಕಾಶವನ್ನ ಕೊಡ್ತಾ ಇಲ್ಲ ಅಲ್ಲ. ಯಾತಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ನೀವು? ನಮಗೆ ಇಲ್ಲಿ ಅವಕಾಶ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ನಡೆಗೆ ಶ್ರೀಗಳಿಂದ ತೀವ್ರ ಆಕ್ರೋಶ ಉಂಟಾಗಿದೆ. ಸರ್ಕಾರ ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳೇ ಈ ತರ ಮಾಡಿ ಅಂತ ಹೇಳಕ್ ಬಂದಿರೋದು ಅಲ್ಲ. ಅದೇನದು ನಡೀರಿ 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 ಅಂತ ಎಲ್ಲಿ ಅವ್ರು ಜಾಸ್ತಿ ಮಾಡ್ತಿರೋದು. ಸರ್ಕಾರ ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳೇ ಈ ತರ ಮಾಡಿ ಅಂತ ಹೇಳಕ್ ಬಂದಿರೋದು ಅಲ್ಲ. ಅದೇನದು ನಡೀರಿ 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 ಅಂತ ಎಲ್ಲಿ ಅವ್ರು ಜಾಸ್ತಿ ಮಾಡ್ತಿರೋದು. ಸರ್ಕಾರ ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳೇ ಈ ತರ ಮಾಡಿ ಅಂತ ಹೇಳಕ್ ಬಂದಿರೋದು ಅಲ್ಲ. ಅದೇನದು ನಡೀರಿ 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 ಅಂತ ಎಲ್ಲಿ ಅವ್ರು ಜಾಸ್ತಿ ಮಾಡ್ತಿರೋದು. ಸರ್ಕಾರ ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳೇ ಈ ತರ ಮಾಡಿ ಅಂತ ಹೇಳಕ್ ಬಂದಿರೋದು ಅಲ್ಲ. ಅದೇನದು ನಡೀರಿ 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 ಅಂತ ಎಲ್ಲಿ ಅವ್ರು ಜಾಸ್ತಿ ಮಾಡ್ತಿರೋದು. ನಾವೇ ಅಲ್ವಾ ಆಯ್ಕೆ ಮಾಡಿ ತಂದಿದ್ದು. ನೀವು ಗಲಾಟೆ ಮಾಡಕ್ ಹೋಗ್ತಾ ಇದೀವಾ, ಜಗಳ ಮಾಡಕ್ ಹೋಗ್ತಾ ಇದೀವಾ? ಯಾತಕ್ಕೋಸ್ಕರ ನೀವು ತಡಿತಾ ಇದ್ದೀರಾ? ಏನೋ ಕೇಳಬೇಕು, ಹಿಂಗ್ ಮಾಡಿ ಅಂತ ಹೇಳಬೇಕು ಸಿಎಂ ಅವರಿಗೆ. ಹೋಗಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಮಾಧ್ಯಮಗಳೊಟ್ಟಿಗೆ ಯಾಕೆ ನೀವು ಮಾತಾಡೋಕೆ ಬಿಡ್ತಾ ಇಲ್ಲ? ನಾವೇ ಅಲ್ವಾ ಆಯ್ಕೆ ಮಾಡಿ ಸರ್ಕಾರವನ್ನು ತಂದಿದ್ದು. ಹಾಗಾದ್ರೆ ನಮಗೆ ಇಲ್ಲಿ ಅವಕಾಶವನ್ನು ಕೊಡಲ್ಲ ಅಂದ್ರೆ ಹೆಂಗ್ರಿ ಅಂತ ಹೇಳಿ ಪೊಲೀಸರ ನಡೆಗೆ ಶ್ರೀಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಾತಿಗೆ ಮಾತು ಬೆಳೆದಿದೆ. ಅವಕಾಶವನ್ನು ಕೊಡಬಹುದಿತ್ತೇನು, ಆದ್ರೆ ಪೊಲೀಸರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ನಮಗೆ ಅವಕಾಶ ಇಲ್ಲ ಅಂದ್ರೆ ಹೇಗೆ? ನಾವೇ ತಾನೇ ಗೆಲ್ಸಿ ಇಲ್ಲಿ ತಂದು ಕೂರಿಸಿರೋದು. ನಮ್ಮ ಕಷ್ಟವನ್ನ ಹೇಳ್ಕೊಳ್ಬಾರ್ದಾ? ಅವ್ರು ಕೇಳಬಾರ್ದಾ? ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿದ್ರೆ ನೀವ್ಯಾಕ್ರಿ ಬೇಡ ಅಂತಿದ್ದೀರಾ ಅಂತ ಹೇಳಿ ಸ್ವಾಮೀಜಿಗಳು ಸರಿಯಾದ ಮಾತುಗಳನ್ನೇ ಆಡಿದ್ದಾರೆ. ಎಷ್ಟೋ ಕಡೆ ಇದೇ ರೀತಿಯಾಗಿ ಆಗ್ತಾ ಇರುತ್ತೆ. ಅಲ್ಲೇನು ಬಿಗುವಿನ ವಾತಾವರಣ ಇರೋದಿಲ್ಲ, ಬಹಳ ಬ್ಯುಸಿ ಏನು ಇರೋದಿಲ್ಲ. ಒಂದು ಅವಕಾಶವನ್ನು ಸಹ ಕೊಡಬಹುದು. ಅವ್ರ ಕಾರಣ ಏನು ಅಂತ ಆದ್ರೂ ಕೇಳಿ ಅವಕಾಶವನ್ನ ಕೊಡಬಹುದಿತ್ತು. ಬಟ್ ಹಂಗೆಲ್ಲ ಮಾತನಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆಗ ಸ್ವಾಮೀಜಿ ವಾಗ್ವಾದಕ್ಕೆ ಇಳಿದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡಿ, ಯಾತಕ್ಕೋಸ್ಕರ ಪೊಲೀಸರು ಮತ್ತು ಸ್ವಾಮೀಜಿ ನಡುವೆ ವಾಗ್ವಾದ ಆಯಿತು? ಪೊಲೀಸರು ಏನ್ ಹೇಳಿದ್ರು, ಸ್ವಾಮೀಜಿ ಏನ್ ಹೇಳಿದ್ರು? ಯಾತಕ್ಕೋಸ್ಕರ ಈ ಗಲಾಟೆ ಅಂತ? ಶಿವನ ಧ್ವನಿ ಕೇಳಿಸ್ತಾ ಇದೆಯಾ? ನಿರೀಕ್ಷಾ, ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ರು. ಸಭೆ ಮಾಡುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯದ ಶ್ರೀಗಳು ಕೂಡ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಅವ್ರಿಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ. ದಲಿತ ಎಡ ಮತ್ತೆ ಬಲಗೈ ಸಮುದಾಯದ ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಅದರ ಜೊತೆಗೆ ಗೋವಿ, ಬಂಜಾರ, ಲಂಬಾಣಿ ಸಮುದಾಯಗಳಲ್ಲೂ ಕೂಡ ಅಸಮಾಧಾನ ಇದೆ. ಪ್ರಸ್ತುತ ಮಾಡಿರುವಂತಹ ಮೀಸಲಾತಿ ಏನಿದೆ 5.4% ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಗೊಂದಲಗಳಿರೋದ್ರಿಂದ ಒಂದು ಕಡೆ ಸಮುದಾಯ ಬಲಗೈ ಸಮುದಾಯ ನಿರಂತರವಾಗಿ ವಿರೋಧವನ್ನ ಮಾಡ್ತಾ ಇದೆ.
ಸಮ ಪ್ರಮಾಣದಲ್ಲಿ ನೀವು ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡದೆ ಹೋದ್ರೆ ಅದು ಎಲ್ಲರಿಗೂ ಕೂಡ ಅನ್ಯಾಯ ಮಾಡಿದಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದ ಮಾಡ್ತಾ ಇದ್ದಾರೆ. ಆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯನ್ನ ಮಾಡಿದ್ರು, ಅವ್ರಿಗೆ ಮನವಿಯನ್ನ ಸಲ್ಲಿಸಿದ್ರು. ತದನಂತರ ಅವರು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಶ್ರೀಗಳ ನಡುವೆ ಕೆಲವು ಕಾಲ ವಾಗ್ವಾದ ಕೂಡ ಆಯ್ತು. ಯಾಕಂದ್ರೆ ಮಾಧ್ಯಮಗಳಿಗೆ ಮಾತನಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಕೇವಲ ಜನಪ್ರತಿನಿಧಿಗಳಿಗೆ ಮಾತ್ರ ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಇದೆ ಅನ್ನುವಂತ ಆ ವಿಚಾರವನ್ನ ಪೊಲೀಸರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತವ್ರು ನಾವು, ನಮ್ಗೆ ನೀವು ಸಾರ್ವಜನಿಕರ ಸೌಧ ಇದು, ನಮ್ಗೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಛಲವಾದಿ ಮಹಾಪೀಠದ ಬಸವನಾಗಿ ದೇವಿ ಶ್ರೀ ಹಾಗೆ ಜ್ಞಾನ ಪ್ರಕಾಶ ಶ್ರೀಗಳು ಕೂಡ ಇವತ್ತು ಸಾಕಷ್ಟು ಆಕ್ರೋಶವನ್ನ ಪೊಲೀಸರ ವಿರುದ್ಧವಾಗಿ ವ್ಯಕ್ತಪಡಿಸಿದ್ರು. ಹಾಗೆ ಪೊಲೀಸರಿಂದಲೂ ಕೂಡ ವಾಗ್ವಾದಗಳು ಆಯ್ತು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರ ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳೇ ಈ ತರ ಮಾಡಿ ಅಂತ ಹೇಳಕ್ ಬಂದಿರೋದು ಅಲ್ಲ. ಒಳ ಮೀಸಲಾತಿ ಬಗ್ಗೆ ಮನವಿಯನ್ನ ಕೊಟ್ಟಿದ್ದೇವೆ. ಸಿಎಂ ಸಿದ್ದರಾಮಯ್ಯರಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ಬಸವನಾಗಿದೇವ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛಲವಾದಿ ಮಹಾಸಭಾ ಪೀಠದ ಬಸವನಾಗಿದೇವ ಶ್ರೀ ಪರಿಶಿಷ್ಟರಲ್ಲಿ ಎಡಬಲ ಇದೆ, ಸಮಸಮವಾಗಿ ಮೀಸಲಾತಿಗೆ ಕೇಳಿದ್ದೇವೆ, ಯಾರಿಗೂ ಸಹ ಅನ್ಯಾಯ ಆಗಬಾರದು, ಆ ರೀತಿ ನಾವು ಕೇಳ್ಕೊಂಡಿದ್ದೇವೆ. ನನಗೂ ಬೇಜಾರಾಗಬಾರ್ದು, ನಿನಗೂ ಬೇಜಾರಾಗಬಾರ್ದು. ಒಳ ಮೀಸಲಾತಿ ವಿಚಾರವಾಗಿ ಅವರವರಲ್ಲಿ ಕಿತ್ತಾಟ ಆಗ್ತಾ ಇದೆ. ನಿನಗೆ ಕೊಟ್ರೆ ನನಗಾಗಲ್ಲ, ನನಗೆ ಕೊಟ್ರೆ ನಿನಗಾಗಲ್ಲ, ನಿನಗಿಷ್ಟು % ಹೆಚ್ಚಾಯಿತು, ನನಗೆ % ಕಡಿಮೆ ಆಗೋಯ್ತು, ನನ್ನ ಮಕ್ಕಳಿಗೆ ಇದು ಸಾಕಾಗೋದಿಲ್ಲ, ಏನು ಪ್ರಯೋಜನ ಇದೆ, ಈ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾನೆ ಇದೆ. ಇದೊಂದು ಬಗೆಹರಿಯದಂತಹ ಜಗಳ. ಇದೇ ವಿಚಾರವಾಗಿ ಯಾರಿಗೂ ಸಹ ಅನ್ಯಾಯ ಆಗಬಾರದು, ಪರಿಶಿಷ್ಟರಲ್ಲಿ ಎಡಬಲ ಇದೆ, ಸಮಸಮವಾಗಿ ಮೀಸಲಾತಿಗೆ ಕೇಳಿದ್ದೇವೆ, ಯಾರಿಗೂ ಅನ್ಯಾಯ ಆಗಬಾರದು, ಆ ರೀತಿ ನಾವು ಕೇಳ್ಕೊಂಡಿದ್ದೇವೆ, ಸಿಎಂ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಬಸವನಾಗಿದೇವ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೂಡ ಅನ್ಯಾಯ ಆಗದಂಗೆ ನಾವು ಕಾಪಾಡ್ಕೊಳ್ತೇವೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದೀವಿ, ಅವರು ಆ ಪ್ರಕಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದು ಪರಿಶಿಷ್ಟರಲ್ಲಿ ಹೇಗೆ ಈಗ ಅಸ್ಪೃಶ್ಯರು ಅನ್ನೋಂಥವ್ರು ಇದ್ದಾರೆ, ಎಡ ಬಲ ಇರ್ಬೋದು, ಅವರಿಗೆ ಯಾವ ಥರದಲ್ಲಿ ತೊಂದರೆ ಆಗಿದೆ, ಹೇಗೆ ಅವರನ್ನು ಮೀಸಲಾತಿಯನ್ನು ಕೊಡಬೇಕು 15% ಮೀಸಲಾತಿಯಲ್ಲಿ ಅನ್ನೋದಕ್ಕೆ ತಾಂತ್ರಿಕವಾದಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೇವೆ. ಸಮವಾಗಿ ಕೊಡಬೇಕು ಅನ್ನೋವಂಥ ವಿಚಾರದಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ನಾವು ಕಾಪಾಡ್ಕೊಳ್ತೇವೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದೀವಿ, ಅವರು ಆ ಪ್ರಕಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ.